ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕರಿಬೇವಿನ ಸೊಪ್ಪು ಹಾಗೆ ಮೆಂತ್ಯ ಬಳಸ್ಕೊಂಡು ಯಾವ ರೀತಿ ಆಯಿಲ್ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಅರ್ಧ ಕಪ್ಪು ಮೆಂತ್ಯ ತಗೊಂಡು ಹಾಗೆ ಸಣ್ಣದಾಗಿ ಉರಿ ಮಾಡಿಕೊಂಡು ಅದನ್ನು ಹುರ್ಕೋಬೇಕಾಗುತ್ತೆ. ನಾವು ಸ್ವಲ್ಪ ಬ್ಲ್ಯಾಕ್ ಥರ ಬರಬೇಕು, ಆ ಥರ ಹುರ್ಕೊಂಡ್ರೆ ಈಗೆಲ್ಲ ಹುರ್ಕೊಂಡು ನಾವೇನಾದರೂ ತಲೆಗೇನಾದ್ರು ವೇರ್ ಮಾಡಿದ್ರೆ ಡ್ಯಾಂಡ್ರಫ್ ಇರ್ಬೋದು, ಹಾಗೆ ಇಚ್ಚಿಂಗ್ ಥರ ಬರುತ್ತಲ್ಲ ಆ ಥರ ಎಲ್ಲ ಇರ್ಬೋದು. ತುಂಬಾ ಬೆನಿಫಿಟ್ ಇರುತ್ತೆ ಇದರಿಂದ. ಹಾಗೆ ಕಣ್ಣಿಗೂ ಅಷ್ಟೇ ತುಂಬಾ ಒಳ್ಳೆಯದು. ಹಾಗೆ ಹೇರ್ ಕೂಡ ಗ್ರೋತ್ ಆಗುತ್ತೆ, ಹಾಗೆ ವೈಟ್ ಏರ್ಸು ಕೂಡ ಕಡಿಮೆ ಆಗುತ್ತೆ. ಆಯಲ್ಲು ಬೇಯಬೇಕಾದ್ರೇ ಘಮ ಘಮ ಅಂತ ಇರುತ್ತೆ. ಹಾಗೆ ಒಂದು 2 ಈರುಳ್ಳಿ ತೊಗೊಂಡಿದ್ದೀವಿ. ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ಆದಮೇಲೆ ಸ್ವಲ್ಪ ಏನು ಹುರ್ಕೊಂಡಿರ್ತೀವಿ ನಾವು ಮೆಂತ್ಯನ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಹಾಗೆ ಕರ್ಬೇವಿನ ಸೊಪ್ಪು ಅಷ್ಟೇ, ನಾವೇನು ಬೆಚ್ಚಗೆ ಮಾಡಿರ್ತೀವಿ ಆ ಕರ್ಬೇವಿನ ಸೊಪ್ಪು ಕೂಡ ರುಬ್ಕೋಬೇಕಾಗುತ್ತೆ. ಈ ಥರ ತರಿ ಥರ ಇರಬೇಕು. ಆಮೇಲೆ ಸ್ವಲ್ಪ ಬಾಣಲಿ ಕಾಯ್ದಾದ್ಮೇಲೆ ನಾವೇನು ಎತ್ತಿಟ್ಕೊಂಡಿರ್ತೀವಿ ಕೊಬ್ಬರಿ ಎಣ್ಣೆ ತೊಗೊಂಡು ಸ್ವಲ್ಪ ಬಾಣಲಿ ಕಾಯಬೇಕು. ಆಮೇಲೆ ಎಣ್ಣೆ ಹಾಕ್ಕೋಬೇಕಾಗುತ್ತೆ. ನಾವು ಊರಲ್ಲಿ ಕೊಬ್ಬರಿ ಹೊಡೆದಿರ್ತೀವಲ್ವ, ಆ ಚೂರಲ್ಲಿ ಎಣ್ಣೆ ಬಿಡಿಸ್ಕೊಂಬಂದಿರೋದು ನೋಡ್ತಿರ್ಬೋದು. ಸ್ವಲ್ಪ ಎಲ್ಲ ಗಟ್ಟಿಗಿರೋದೆಲ್ಲ ಕರಗಿದೆ ಆಯಿಲು. ಇನ್ನು ಸ್ವಲ್ಪ ಕಾಯಬೇಕಾಗುತ್ತೆ ಎಣ್ಣೆ. ನಾವು ಸಣ್ಣದಾಗಿ ಉರಿ ಮಾಡಿಕೊಂಡೆ ನಾವು ಬೇಯಿಸ್ಕೊಬೇಕಾಗುತ್ತೆ. ಹಾಗೆ ನಾವೇನು ರುಬ್ಕೊಂಡಿರ್ತೀವಿ ಕರ್ಬೇವಿನ ಸೊಪ್ಪು ಹಾಗೆ ಮೆಂತ್ಯನ, ಅದನ್ನು ಎಣ್ಣೆ ಒಳಗೆ ಹಾಕ್ಬಿಟ್ಟು ಸ್ವಲ್ಪ ಸ್ಲೋ ಉರಿ ಮಾಡಿಕೊಂಡು ನಾವು ಬೇಯಿಸ್ಕೊಬೇಕಾಗುತ್ತೆ. ನೋಡಿ ಯಾವ ಥರ ಕುದಿ ಬರ್ತಿದೆ. ಆದಮೇಲೆ ನಾವೇನು ಹೆಚ್ಚಿಟ್ಕೊಂಡಿರ್ತೀವಿ ಈರುಳ್ಳಿನ, ಅದನ್ನು ಸಹ ಬಾಣಲಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಅದು ಉರಿ ಕಡಿಮೆ ಮಾಡಿಕೊಂಡೆ ನಾವು ಬೇಯಿಸ್ಕೊಬೇಕಾಗುತ್ತೆ. ನೋಡಿ ಕಲರೇ ಚೇಂಜ್ ಆಗಿಬಿಟ್ಟಿದೆ ಆಲ್ರೆಡಿ. ನಾವೇನು ತಡೆದಿಟ್ಕೊಂಡಿರ್ತೀವಿ ನಾವು ಕರ್ಬೇವಿನ ಸೊಪ್ಪನ್ನ, ಆ ಕಡ್ಡಿನ ಎಸಿಬೇಡಿ. ಈ ಥರ ಎಣ್ಣೆಗೆ ಹಾಕಿ ಅದನ್ನು ಸಹ ಬೇಯಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದು ಕಣ್ಣಿಗೆಲ್ಲ ಒಳ್ಳೆಯದು, ಅದಕ್ಕೋಸ್ಕರ ನಾನು ಎಸಿಲಿಲ್ಲ. ನೋಡಿ ಒಂದು 20 ನಿಮಿಷನಾದ್ರೂ ನಾವು ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಿರ್ಬೋದು ನೀವೇ ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ. ನಾವು ಕೂದಲು ದಪ್ಪ ಇರಬೇಕು ಅಂತ ಅಂದರು, ಮತ್ತು ಉದ್ದ ಬೆಳಿಬೇಕು ಆ ಥರ ಏನಾದ್ರು ಇದ್ದರೆ ಈ ಥರ ಎಣ್ಣೆ ಮಾಡಿಕೊಂಡು ಕೂದಲಿಗೆ ಏನಾದರೂ ಹಚ್ಕೊಂಡ್ರೆ 1 ತಿಂಗಳಷ್ಟರಲ್ಲೇ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ಯಾವ ಥರ ಬರುತ್ತೆ, ಬ್ಲ್ಯಾಕ್ ಬರುತ್ತಾ, ಉದ್ದ ಬೆಳೆಯುತ್ತಾ ಅಂತನಾದರೂ ನಿಮಗೆ ಎಲ್ಲ ಪರ್ಫೆಕ್ಟಾಗೆ ಗೊತ್ತಾಗುತ್ತೆ. ಒಂದು 15 ಡೇಸಲ್ಲೇ ಗೊತ್ತಾಗುತ್ತೆ ನಿಮಗೆ. ನೋಡ್ತಿರ್ಬೋದು ಆಯಿಲು ಯಾವ ಥರ ಕಲರ್ ಎಲ್ಲ ಚೇಂಜ್ ಆಗಿದೆ ಅಂತ. ಫುಲ್ಲು ಘಮ ಘಮ ಅಂತೈತೆ. ಅದನ್ನು ಏನಾದ್ರೂ ಸ್ಮೆಲ್ ಏನಾದ್ರು ತೊಗೊಳ್ತಾ ಇದ್ದರೆ ನೋಡಿ. ಕರಿಬೇವಿನ ಸೊಪ್ಪು ಆಯಿಲ್ ರೆಡಿಯಾಗಿದೆ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಒಂದು ಶೇರ್, ಕಾಮೆಂಟ್, ಒಂದು ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು.